ನೋಡಿ, ಇವತ್ತು ಸಂಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಇದ್ದೀವಿ. ನಾವೆಲ್ಲರೂ ದೇಶದ ಜನ ಒಟ್ಟಾಗಿ ಹೋಗಬೇಕಾದಂಥ ಜವಾಬ್ದಾರಿ ಸಹ ಇದೆ. ಮತ್ತು ಎಲ್ಲ ಪಕ್ಷಗಳು ಸಹ, ರಾಜಕೀಯವನ್ನು ಹೊರತುಪಡಿಸಿ ಎಲ್ಲ ಪಕ್ಷಗಳು ಸಹ ಇಂತಹ ಸಮಯದಲ್ಲಿ ಒಗ್ಗಟ್ಟಾಗಿ ಹೋಗಬೇಕು. ಇನ್ನೊಂದು ಕೃತಕವನ್ನು 100% ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನಿವತ್ತು ಕೆಂಗೇರಿ ಉಪನಗರದ ಒಂದು ಚಾಯ್ ದುಕಾನ್ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಇದ್ದೆ. 2,000 ರೂಪಾಯಿ ಹೇಳ್ತಾರೆ. ಅವ್ರ ಮಾತುಕತೆಯಲ್ಲೇ 2,000 ರೂಪಾಯಿ ತಗೊಳ್ಬೇಕು ಅಂತ. ಯಾವುದೋ ಡೊಮೆಸ್ಟಿಕ್ ಕಮರ್ಷಿಯಲ್ ಬರ್ತಾ ಇಲ್ಲ ಅಂತ. ಅಂದರೆ ಡೊಮೆಸ್ಟಿಕ್ಕನ್ನು 900 ರೂಪಾಯಿ ಏನಿದೆ, ಈಗ 60 ರೂಪಾಯಿ ಜಾಸ್ತಿ ಆಯಿತು. ಅದನ್ನು ಬಿಟ್ಟು 1,000, 1,200 ರೂಪಾಯಿವರೆಗೂ ಹೆಚ್ಚು 2,000, 2,200 ರೂಪಾಯಿವರೆಗೂ ಇವತ್ತಿನ ಬೆಲೆ ಒಂದು ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ನನ್ನ ಶ್ರೀಮತಿ ಇವತ್ತು ಬೆಳಗ್ಗೆ ನಾನು ಹೇಳಿದೆ ಅಭಾವ ಆಗ್ತಾ ಇದೆ, ನಾನು ಒಂದು ಬುಕ್ ಮಾಡಿಬಿಡೆ ಹೇಗಾದರೂ ಆಗಲಿ ಅಂತ. 2 ಅವರ್ ಟ್ರೈ ಮಾಡಿದ್ವಿ. ಇವತ್ತು ಬುಕ್ಕಿಂಗ್ ತಗೋತಾ ಇಲ್ಲ, ಇನ್ವ್ಯಾಲಿಡ್ ಅಂತ ಬರ್ತಾರೆ. ನಂಬರ್ ಇನ್ನು ಹೇಳಿದ್ರು ಇವರು, ಬುಕ್ಕಿಂಗ್ 25 ದಿನಕ್ಕೆ ಬುಕ್ಕಿಂಗ್ ತಗೋತೀವಿ ಅಂತ, ಇನ್ವ್ಯಾಲಿಡ್ ಅಂತ ಬರ್ತಾ ಇದೆ. ನನ್ನ ಮನೆಯಲ್ಲೇ ನಾನು ಹೇಳ್ತಾ ಇದ್ದೀನಿ, ಬೇರೆ ವಿಷಯಗಳು ಹೇಳ್ತಾ ಇಲ್ಲ. ಅಂದರೆ ಕೃತಕವಾಗಿ ಅಭಾವವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಏಜೆನ್ಸಿಗಳು. ಪೆಟ್ರೋಲಿಯಂ ಖಾತೆಗೆ ಸಚಿವರಿಗೆ ಎಷ್ಟು ಗಮನ ಕೊಡೋಕ್ಕಾಗುತ್ತೆ? ಅವ್ರಿಗೆ ನಿರ್ದೇಶನ ಕೊಡ್ಬೋದು, ಅಧಿಕಾರಿಗಳು ಎಸ್ಮಾನ್ ಹಾಕ್ಬೋದು. ಬಟ್ ನೋಡಿ, ಅಲ್ಲಿ ಎಸ್ಮಾದಲ್ಲಿ ಗ್ಯಾಸ್ ಏಜೆನ್ಸಿಗಳಲ್ಲಿ ನಿಮ್ಗೆ ಅನುಭವ ಕಡಿಮೆ ಇದ್ರೂ ಇರ್ಬೋದು. ಬೆಂಗಳೂರಿನಲ್ಲಿ ನಿಮ್ಮ ಹತ್ರ ಯಾರಿಗೂ ಕೇರ್ ಮಾಡೋದಿಲ್ಲ ಮೇಡಮ್, ಯಾರಿಗೂ ಕೇರ್ ಮಾಡೋಲ್ಲ. ನಿಮಗೆ ಹಿಂಗೆ ಎಸಿತಾರೆ, ನಮ್ಮ ಲೈಸೆನ್ಸ್ನ ಹೀಗೆ ಎಸಿತಾರೆ, ಆಗೋದಿಲ್ಲ, ಹೋಗ್ತಾರೆ, ಯಾರು ಕಂಪ್ಲೇಂಟ್ ಮಾಡ್ತಾರೆ ಮಾಡಿ ಅಂತ. ಅಷ್ಟು ದೊಡ್ಡ ಮಟ್ಟದ ಲಾಭ ಇರತಕ್ಕಂತಹ ವ್ಯಕ್ತಿಗಳು ನಡೆಸ್ತಾ ಇರ್ತಕ್ಕಂಥ ಏಜೆನ್ಸಿಗಳು. ಅದರಿಂದ ನಾವೆಲ್ಲರೂ ಅದರ ವಿರುದ್ಧವಾದಂಥ ಹೋರಾಟವನ್ನು ಮಾಡಬೇಕಾಯ್ತು. ಅದನ್ನು ಯಾರು ಗೃಹ ಸಚಿವರು ಚೆನ್ನಾಗಿ ಮಾತಾಡಿದ್ರು. ನಾವು ಅದ್ರ ಬಗ್ಗೆ ನಿರ್ದೇಶನ ಕೊಡ್ತೀವಿ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಅದು ಕಳಿಸ್ಕೊಟ್ಟು ಏನಾದರೂ ಈ ಥರ ಸಮಸ್ಯೆ ಬಂದಾಗ ನಮ್ಮ ಜನಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅಂತ ಹೇಳಿದ್ರು. ನಮ್ಮ ಆಹಾರ ಸಚಿವರು ತುಂಬ ಸಮರ್ಪಕವಾದಂಥ ಉತ್ತರ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಸಹ ಒಟ್ಟಾಗಿ ಯೂಸೇಜನ್ನು ಕಡಿಮೆ ಮಾಡಬೇಕು, ಯೂಸೇಜನ್ನು ಕಡಿಮೆ ಮಾಡಿ ಎಲ್ಲಿ ಅಗತ್ಯ ಇದೆ ಅಷ್ಟು ಮಾತ್ರ ಬಳಸಬೇಕು. ಆದರೆ ನೀವು ಕಮರ್ಷಿಯಲ್ ಬರಲಿಲ್ಲ ಅಂತ ಹೇಳಿದ್ರೆ ಹೋಟೆಲ್ ದಂಧೆ ಏನಿದೆ ಅದು ಕಂಪ್ಲೀಟ್ ಆಗಿ ನಿಲ್ಲುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಇನ್ನು 2-3 ದಿನದಲ್ಲಿ ಅದು ಕಂಪ್ಲೀಟ್ ಆಗಿ ಕೆಲವು ಹೋಟೆಲ್ಗಳು ಒಂದು ಅರ್ಧ ಭಾಗ ನಿಲ್ತಿದೆ. ಆದರೆ ಅದನ್ನೇ ನಂಬ್ಕೊಂಡಿರ್ತಕ್ಕಂತಹ ಅನೇಕ ವ್ಯಕ್ತಿಗಳು, ಕೆಲಸಗಾರರು, ಅವರು ಕೆಲಸ ಕಳ್ಕೊತಾರೆ. ಮತ್ತು ಇವತ್ತು ನಾವು ನಗರ ಪ್ರದೇಶದಲ್ಲಿ, ಇಡೀ ಬೆಂಗಳೂರಲ್ಲ, ಎಲ್ಲ ನಗರ ಪ್ರದೇಶದಲ್ಲೂ ಸಹ ಪಿಜ್ಜಾ ಬರ್ಗರ್ಗೆ ಹೊಂದ್ಕೊಂಡಿದ್ದೀವಿ, ಝೊಮ್ಯಾಟೋಗೆ ಹೊಂದ್ಕೊಂಡಿದ್ದೀವಿ, ಸ್ವಿಗ್ಗಿಗೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಬೆಳಗ್ಗೆ ಟಿಫನ್ ಸಹ ಯಾರು ಅಡುಗೆಗಳು ಮಾಡ್ತಾ ಇಲ್ಲ, ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು ಸಹ. ಈಗ ಅವ್ರ ಪರಿಸ್ಥಿತಿ ಏನಾಗಬೇಕು? ಇಂಥದ್ದೆಲ್ಲ ಕಮರ್ಷಿಯಲ್ ಸಹ ಬೇಕೇ ಬೇಕಾಗುತ್ತೆ. ಇನ್ನೊಂದು ದೊಡ್ಡ ಒಂದು ಚಿಂತಾಜನಕ ವಿಷಯ ಏನಂದರೆ, ನಾವಿವತ್ತು ಕರ್ನಾಟಕದಲ್ಲಿ 950 ಸರ್ಕಾರಿ ಹಾಸ್ಟೆಲ್ಗಳಿದ್ದಾವೆ, 833 ಸಮಾಜ ಕಲ್ಯಾಣದ ಹಾಸ್ಟೆಲ್ಸ್ ಇದೆ, 114 ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳು, ದೊಡ್ಡ ಮಟ್ಟದ ಹಾಸ್ಟೆಲ್. ಒಂದು ಹಾಸ್ಟೆಲ್ನಲ್ಲಿ 250 ಜನ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಇರ್ತಕ್ಕಂಥದ್ದು, ಅದು ಹೈಸ್ಕೂಲ್ ಒಳಗಡೆ ಇರ್ತಕ್ಕಂಥದ್ದು. ಹಾಗಾದಾಗ 2,37,000 ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲೇ ಇದ್ದಾರೆ. ಅವರಿಗೆ ಈ ಕೃತಕ ಅಭಾವಗಳನ್ನು ಸೃಷ್ಟಿ ಆದಾಗ ಅವರೇನು ಮಾಡಬೇಕಾಗುತ್ತೆ? ಅವರಿಗೆ ಆಹಾರ ಹೇಗೆ ಕೊಡ್ತೀರಾ? ಮಠಮಾನ್ಯಗಳು ಸಹ, ಈಗ ನಮ್ಮ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಮ್ಮ ಶಿವಕುಮಾರ್ ಮಹಾಸ್ವಾಮಿಗಳು ತುಮಕೂರು ಇದರಲ್ಲಿ 6,000 ಮಕ್ಕಳು, ಸಿದ್ಧಗಂಗಾ ಮಠ 6,000 ಮಕ್ಕಳು ಓದ್ತಾರೆ. ಇಲ್ಲಿ ನಮ್ಮ SGR ಮೈಸೂರಿನಲ್ಲಿ ಅಲ್ಲೂ ಸುಮಾರು 4-5 ಮಕ್ಕಳು ಓದ್ತಾರೆ. ಅಂತಹ ಅದರಲ್ಲಿ ಕೃತಕ ಅಭಾವ ಆದಾಗ ಆ ಮಕ್ಕಳಿಗೆ ಆಹಾರ ಹೇಗೆ ತಲುಪುವುದು ಅನ್ನೋದು ನಮ್ಮ ಒಂದು ಸಮಸ್ಯೆ ಆಗುತ್ತೆ. ಇನ್ನೊಂದು ಹೇಳಿದ್ರು, ನಮ್ಮ BJP ವಕ್ತಾರರು ಒಂದು ಮಾತನ್ನು ಹೇಳಿದ್ರು, ಅವರು ಸೆಲ್ಫ್ ಸಫಿಷಿಯೆಂಟ್ ಅಂತ ಹೇಳಿದರು ನಮ್ಮ ಅದರಲ್ಲಿ ಗ್ಯಾಸಲ್ಲಿ ಅಂತ. ಅವರಿಗೆ ತಪ್ಪು ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಜನಕ್ಕೆ ನಾನು ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಇವತ್ತೂ ಸಹ 2/3 ನಾವು ಗ್ಯಾಸನ್ನು ಮಧ್ಯಪ್ರಾಚ್ಯ ದೇಶಗಳಿಂದನೇ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಸೆಲ್ಫ್ ಸಫಿಷಿಯೆಂಟ್ ಹೇಗಾಗುತ್ತೆ? ಅಂದರೆ 3 ಗ್ಯಾಸ್ ಸಿಲಿಂಡರ್ ಇದೆ, 2 ಗ್ಯಾಸ್ ಸಿಲಿಂಡರ್ ನಮ್ಗೆ ಹೊರಗಡೆಯಿಂದ ಬರುತ್ತೆ. ಇವರು ನಮ್ಮ JDS ವಕ್ತಾರರು ಹೇಳೋದು, ಯುದ್ಧ ಆಕಸ್ಮಿಕವಾಗಿ ಬಂತು, ಯುದ್ಧ ಆಕಸ್ಮಿಕವಾಗಿ ಬರಲಿಲ್ಲ. ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು, ಇಲ್ಲಾಂದ್ರೆ ಅವರು ಸಮರ್ಥನೆ ಮಾಡ್ಕೊತಾ ಇರ್ಬೋದು ಕೇಂದ್ರ ಸರ್ಕಾರವನ್ನು. ಯಾಕೆಂದರೆ ಯುದ್ಧ ಆಗುತ್ತೆ ಅಂತ ಟ್ರಂಪ್ ವೆನೆಜುಲಾ ಅಧ್ಯಕ್ಷನನ್ನು ಬಂಧಿಸಿದ ನಂತರ ನೆಕ್ಸ್ಟ್ ವಿಲ್ ಟಾರ್ಗೆಟ್ ದಿಸ್ ಇಸ್ರೇಲ್ ಅಂದರು. ಅಲ್ಲಿಗೆ ನಾವು ಅರ್ಥ ಮಾಡಬೇಕು, ರಾಜತಾಂತ್ರಿಕ ವ್ಯವಸ್ಥೆನೇ ಇರತಕ್ಕಂಥವ್ರು, ಆ ಕೇಂದ್ರ ಸರ್ಕಾರದ ಆಧಿಪತ್ಯ ಹೊಂದಿರತಕ್ಕಂಥವ್ರು ಮುಂದಿನ ಒಂದು ಆಲೋಚನೆ ಇರಬೇಕು, ದೂರದೃಷ್ಟಿ ಇರಬೇಕು. ನೆಕ್ಸ್ಟ್ ರಷ್ಯಾವನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇಸ್ರೇಲ್ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ಅದು ಸಾಧಕ ಬಾಧಕ ಏನೇ ಇರ್ಬೋದು, ಅವ್ರದ್ದು ದೊಡ್ಡ ಕಲ್ಪನೆಗಳಿರುತ್ತೆ, ಅವ್ರದ್ದು ದೊಡ್ಡ ಅವರ ಸಂಬಂಧಗಳು ಏನು ಅಳಿಸಿದವೋ ಗೊತ್ತಿಲ್ಲ. ಆದರೆ ಇವರು, ನಮ್ಮ ಪ್ರಧಾನಮಂತ್ರಿಗಳು ಇಸ್ರೇಲ್ಗೆ ಹೋಗಿ ತಬ್ಬಿಕೊಂಡು 3 ದಿನ ಅಲ್ಲೇ ಇದ್ದು ಹೊರಗಡೆ ಬರೋ ದಿನದಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ ಅಂದರೆ ಅವರಿಗೆ ಮಾಹಿತಿ ಇಲ್ವಾ? ಅಂದರೆ ನಿಮ್ಮ ಮಿತ್ರ ನಿಮ್ಗೆ ಹೇಳಿಲ್ವಾ? ನಿಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು? ಇದು ನಮ್ಮ ತಂದೆ, ಇಸ್ರೇಲ್ ನಮ್ಮ ತಂದೆ ಇದ್ದಾಗೆ,
ಭಾರತ ನಮ್ಮ ತಾಯಿ ಇದ್ದಾಗೆ ಅಂದ ಇಸ್ರೇಲ್ ಅವ್ರು ನಿಮ್ಗೆ ಮಾಹಿತಿ ಕೊಡ್ಲಿಲ್ವಾ, ತಂದೆ ನಿಮಗೆ ಮಾಹಿತಿ ಕೊಡ್ಲಿಲ್ವಾ ತಾಯಿಗೆ, ಅಲ್ಲ. ತಾಯಿ ಮಗನಿಗೆ? ಏನಿದ್ರ ಅರ್ಥ? ಇದು ಒಂದು ಯಾವ ರೀತಿಯಾದಂತ ಅಕ್ಸೆಪ್ಟೆಡ್. ನೀವು ಹೇಳಿದ್ದನ್ನು ಎಲ್ಲನೂ ಒಪ್ಕೊಳ್ಳೋಣ. ಅಲ್ಲ, ನಾವು ಅಮೆರಿಕ ಸೇರ್ಕೊಂಡು ಇರಾನ್ ಹೊಡಿತಾ ಇದೀವಿ ಅಂತ ಇನ್ನೊಂದು ದೇಶದ ಪ್ರಧಾನಿಗೆ ಯಾರಾದ್ರೂ ಹೇಳ್ತಾರ? ತುಂಬಾ ಕ್ಲೋಸ್ ಪುಟಿನ್ನಿಗೆ ಬೆಂಜಮಿನ್ ನೇತನ್ಯಾಹುಗೆ ಏನಾದ್ರು ಹೇಳಿದ್ರೆ ಯುದ್ಧ ಅಂದಾಗ ಇವಾಗ ಏನಾಗ್ತಿದೆ, ಎರಡು ದೇಶಗಳು ಹೇಳಿ ಯುದ್ಧ ಮಾಡ್ತಿದ್ದಾವೆ. ಅಕ್ಸೆಪ್ಟೆಡ್. ನಿಮ್ಮ ಒಂದು ಜಾಗೃತಿ, ನಿಮ್ಮ ಜಾಗೃತಿ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನೋಡಿ, ನಾನು ಹೇಳ್ತಾ ಇರೋದು ರಾಜತಾಂತ್ರಿಕ ವ್ಯವಸ್ಥೆ. ನನ್ನ ರಾಜತಾಂತ್ರಿಕ ವ್ಯವಸ್ಥೆ, ರಾಜತಾಂತ್ರಿಕ ಇಸ್ರೇಲ್ ಅಮೆರಿಕ ಇರಾನ್ ರಾಜತಾಂತ್ರಿಕ. ನಿಮ್ಮ ಪಾಯಿಂಟ್ ನಮ್ಗೆ ಅರ್ಥ ಆಯ್ತು. ಆದ್ರೆ ಏನು ರಾಜತಾಂತ್ರಿಕ ವ್ಯವಸ್ಥೆಯನ್ನು ಅರಿತಿರ್ತಕ್ಕಂಥ ವ್ಯಕ್ತಿಗಳು ದೂರದೃಷ್ಟಿತನವನ್ನು ಪ್ರದರ್ಶಿಸಬೇಕು, ಅದನ್ನ ನೋಡ್ಬೇಕು. ಯಾಕಂದ್ರೆ ಇರಾನ್ಗೆ ಯುದ್ಧ ನಡೆಯುತ್ತೆ ಅಂದ್ಮೇಲೆ ಇರಾನ್ ಇಂದನೇ ನಮ್ಗೆ ಹೆಚ್ಚಿನ ಇಂಧನ ಪೂರೈಕೆ ಆಗೋದಂತ, ನ್ಯಾಚುರಲ್ ಗ್ಯಾಸ್ ಪೂರೈಕೆ ಆಗೋಂಥದ್ದು. ಹಾಗಾದ್ರೆ ಇವ್ರು ಹೇಳ್ತಾರಲ್ಲ, ಈಗ ಅವ್ರ ಮೇಲೆ ನಾವು ಡಿಪೆಂಡ್ ಆಗಿದೀವಲ್ಲ. ರಾ ಇದೆಯಲ್ಲ ಮೇಡಮ್, ಹೇಗೆ ನಮ್ಮ ಇಂಟೆಲಿಜೆನ್ಸ್ ಇದೆ, ಎಲ್ಲ ಮಾಹಿತಿ ಇರುತ್ತೆ. ಅದು ನೋಡಿ, ಹೇಗೆ ನೋಡಿ, ಪ್ರಧಾನ ಮಂತ್ರಿಗಳು ಎಲ್ಲರಿಗೂ ಹೇಳಿದ್ರು ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ. ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ತಂದ್ರು. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಹಳ್ಳಿಯ ಮತ್ತು ಬಡ ಕುಟುಂಬದಲ್ಲಿ ಏನಿದ್ದಾರೆ ಹೊಗೆ ರಹಿತವಾದಂತಹ ಅಡಿಗೆಯನ್ನು ಮಾಡಬೇಕು, ನಮ್ಮ ಆತ್ಮನಿರ್ಭರವನ್ನು ತೋರಿಸ್ಬೇಕು ಅಂತ ಹೇಳ್ಬೇಕು. ಆತ್ಮನಿರ್ಭರವನ್ನ ನೀವು ಪ್ರದರ್ಶಿಸಬೇಕಾದ್ರೆ ನಮ್ಮಲ್ಲಿರ್ತಕ್ಕಂತಹ ನೈಸರ್ಗಿಕ ಏನು ವಸ್ತುಗಳಿದಾವೆ ಅದನ್ನ ನೀವು ಹೆಚ್ಚು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಅಂತ ಬೋರ್ಡ್ ಅಂತಾನೆ ಇದೆ. ಸಾಕಷ್ಟು ವರ್ಷಗಳಿಂದ 30-40 ವರ್ಷಗಳಿಂದ ಇರತಕ್ಕಂಥದ್ದು. ಇವರು ಬಂದ ನಂತರ ಆತ್ಮನಿರ್ಭರ್ ನಾವು ಮಾಡ್ತೀವಿ, ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಬೋರ್ಡ್ ಅನ್ನ ನಾವು ಉತ್ತೇಜನ ಕೊಟ್ಟು ನಮ್ಮಲ್ಲಿಯೇ ಸಹ ನಾವು ಗ್ಯಾಸ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡ್ತೀವಿ ಅಂತ ಸಾವಿರಾರು ಕೋಟಿಗಳನ್ನ ಖರ್ಚು ಮಾಡಿದ್ದಾರೆ. ಇವತ್ತೇನಾಯ್ತು ಅದೆಲ್ಲ? ಇವತ್ತು ಅದು ಬರ್ಬೇಕಲ್ವಾ? ನಾವು ಎಷ್ಟು ದಿನ ಇನ್ನೊಂದು ದೇಶಗಳ ಜೊತೆಗೆ ಡಿಪೆಂಡೆನ್ಸಿ ಇರಬೇಕು? ಆಗ್ಬಾರ್ದಲ್ವಾ?